ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಜೂನ್ ತಿಂಗಳಿನಲ್ಲಿ ಯಾವೆಲ್ಲ ಫಲಗಳಿವೆ ಮತ್ತು ಇವರ ಜೀವನ ಹೇಗೆ ಇರಲಿದೆ ಅಂತ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀವಿ. ಈ ಮಾಸದಲ್ಲಿ ಅದ್ಭುತವಾದ ಫಲಗಳನ್ನು ಕಾಣ್ತಾ ಹೋಗ್ತಾರೆ ಮತ್ತು ಗ್ರಹಗಳಿಂದ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ತಾರೆ. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳ ಅಂದರೆ ಈ ಮಾಸದಲ್ಲಿ ಅದ್ಭುತವಾದ ಫಲಗಳು ಸಿಗ್ತಾ ಹೋಗುತ್ತೆ. ಯಾವೆಲ್ಲ ಅದ್ಭುತಗಳು ನಡೆಯಲಿವೆ, ಶುಭ ಫಲಗಳ ಜೊತೆಗೆ ಅದೃಷ್ಟದ ಜೀವನವನ್ನು ಸಾಧಿಸುವರು ಹಾಗೂ ಹಣದ ಅಭಿವೃದ್ಧಿ ಕೂಡ ಈ ಜೂನ್ ಮಾಸದಲ್ಲಿ ಹೆಚ್ಚಾಗಿರಲಿದೆ. ಮಿಥುನ ರಾಶಿಯವರ ಅದ್ಭುತ ಫಲಗಳು ಮತ್ತು ಹಣಾಭಿವೃದ್ಧಿಯ ಸಮಯವನ್ನು ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಹಾಗೂ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಜೂನ್ ಮಾಸದಲ್ಲಿ ಮಿಥುನ ರಾಶಿಯವರು ಅದ್ಭುತವಾದ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತಾರೆ. ಮುಖ್ಯವಾಗಿ ಏನಪ್ಪಾ ಅಂದರೆ ಹೊಸ ಸ್ನೇಹಿತರನ್ನು ಪಡೀತಾರೆ ಈ ತಿಂಗಳಲ್ಲಿ. ಹಾಗೆಯೇ ಸ್ನೇಹಿತರಿಂದ ಹೆಚ್ಚಿನ ಲಾಭದಾಯಕ ಕಾರ್ಯಗಳನ್ನು ಮಾಡ್ತಾರೆ ಹಾಗೂ ಬಂಧು ಮಿತ್ರರಿಂದ ಶುಭ ಕಾರ್ಯಗಳಿಗೆ ಭೇಟಿ ನೀಡ್ತಾರೆ ಹಾಗೂ ಹೆಚ್ಚಿನ ಪ್ರೀತಿಯನ್ನು ಗಳಿಸ್ತಾರೆ. ಅವರಿಂದ ನೂತನ ವ್ಯವಹಾರಗಳನ್ನು ಪ್ರಾರಂಭ ಮಾಡಲು ಇದು ಒಳ್ಳೆಯ ಸಮಯ ಅಂತಲೇ ಹೇಳಬಹುದು. ಮತ್ತು ಆರ್ಥಿಕವಾಗಿ ಹೇಳ್ಬೇಕಂದ್ರೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಆರ್ಥಿಕವಾಗಿ ಹಣಾಭಿವೃದ್ಧಿಯಾಗಿ ಒಳ್ಳೆಯ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ. ಮಿಥುನ ರಾಶಿಯವರು ಜೂನ್ 13ರಿಂದ ಜೂನ್ 22ರ ಒಳಗಾಗಿ ಶುಭ ಸಂದೇಶವನ್ನು ಕೇಳ್ತಾರೆ. ಇದರಿಂದ ತುಂಬ ಸಂತೋಷದ ಜೀವನವನ್ನು ಪ್ರಾರಂಭ ಮಾಡಲು ಅವಕಾಶವಾಗಿದೆ ಅಂತಲೇ ಹೇಳಬಹುದು. ಈ ಸಮಯದಲ್ಲಿ ಹೆಚ್ಚಿನ ಹಣ ಬಂದು ಇವರ ಕೈ ಸೇರಲಿದೆ. ಹಣಕಾಸಿನಲ್ಲಿ ತುಂಬ ಹೆಚ್ಚಳವನ್ನು ಕಾಣ್ತಾರೆ. ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ವಾಹನ ಯೋಗ ತುಂಬ ಹೆಚ್ಚಿನ ಶುಭಫಲ ಸಿಗುತ್ತೆ. ಈ ಸಮಯದಲ್ಲಿ ಏನಾದರೂ ನೀವು ವಾಹನ ಖರೀದಿ ಮಾಡಬೇಕಂದ್ರೆ ಹೆಚ್ಚಿನದಾಗಿ ಲಾಭ ತಂದು ಕೊಡುತ್ತೆ ಮತ್ತು ಒಳ್ಳೆಯ ಶುಭ ಯೋಗದ ಸಮಯ ಅಂತಲೇ ಹೇಳಬಹುದು. ವ್ಯಾಪಾರ ಮಾಡುತ್ತಿರುವ ಮಿಥುನ ರಾಶಿಯವರಿಗೆ ವ್ಯಾಪಾರದಲ್ಲಿ ದುಪ್ಪಟ್ಟು ಲಾಭ ಸಿಗುವಂಥ ಯೋಗವಿದೆ. ದೊಡ್ಡದಾದ ವ್ಯವಹಾರ ಮಾಡುತ್ತಿರುವವರಲ್ಲಿ ಹೊಸದಾಗಿ ಕೆಲಸಕ್ಕೆ ಬಂದಿರುವವರು ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ತಾರೆ. ಅಷ್ಟೇ ನಂಬಿಕೆಯಿಂದ ಅವರು ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇದರಿಂದ ನಿಮಗೆ ತುಂಬ ಸಂತೋಷದಿಂದ ಇನ್ನೂ ವ್ಯವಹಾರಗಳು ವಿಸ್ತರಿಸುತ್ತಾ ಹೋಗುತ್ತೆ. ಮತ್ತು ಉದ್ಯೋಗವನ್ನು ನಿರ್ವಹಿಸುತ್ತಿರುವ ಮಿಥುನ ರಾಶಿಯವರಿಗೆ ಪ್ರಮೋಷನ್ ಸಿಗುವ ಸಮಯ ಅಂದರೆ ತಪ್ಪಾಗುವುದಿಲ್ಲ. ಮತ್ತು ಈ ಉದ್ಯೋಗದಲ್ಲಿ ಬಡ್ತಿಯನ್ನು ಅಂದರೆ ವೇತನವನ್ನು ಹೆಚ್ಚಾಗಿ ಸಿಗಲಿದೆ ಅಂತಲೇ ಹೇಳಬಹುದು. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ನೀವು ಕೆಲಸ ಮಾಡುತ್ತಿರುವ ಕ್ಷೇತ್ರಗಳಲ್ಲಿ ಸಹೋದ್ಯೋಗಿಗಳಿಂದ ನಿಮಗೆ ಅನುಕೂಲಕರ ವಾತಾವರಣ ಸಿಗುತ್ತೆ. ಅವರಿಂದ ತುಂಬ ಲಾಭದಾಯಕ ಮತ್ತು ಒಳ್ಳೆಯ ಸಮಯ, ಒಳ್ಳೆಯ ವಿಚಾರ ಕೂಡ ಪಡಿತೀರ. ಈ ಸಮಯದಲ್ಲಿ ನೀವು ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಎಲ್ಲ ಉದ್ಯೋಗ ಕ್ಷೇತ್ರಗಳಲ್ಲಿ ಜಯವನ್ನು ಸಾಧಿಸುತ್ತೀರ. ಜಯ ನಿಮಗೆ ನಿಶ್ಚಯ. ಇದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೂ ಕುಟುಂಬದ ವಿಷಯಕ್ಕೆ ಬಂದರೆ ನೀವು ಕುಟುಂಬದಲ್ಲಿ ತುಂಬ ಪ್ರೀತಿಯನ್ನು, ವಾತ್ಸಲ್ಯ ಹಾಗೂ ವಿಶ್ವಾಸವನ್ನು ಗಳಿಸುತ್ತೀರ. ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂಥ ಸಮಯ ಅಂದರೆ ತಪ್ಪಾಗುವುದಿಲ್ಲ. ಹಾಗೂ ದಂಪತಿಗಳು ದೂರ ಪ್ರಯಾಣವನ್ನು ಮಾಡಬಹುದು. ಪ್ರೀತಿ ಪ್ರೇಮದಲ್ಲಿರುವ ಮಿಥುನ ರಾಶಿಯವರಿಗೆ ಈ ತಿಂಗಳು ತುಂಬ ಅನುಕೂಲಕರವಾಗಿರುತ್ತದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಸಮಯ. ನಿಮ್ಮಲ್ಲಿದ್ದ ಭಿನ್ನಾಭಿಪ್ರಾಯಗಳು ದೂರವಾಗಲಿದೆ. ಹಾಗೂ ವಿದ್ಯಾಭ್ಯಾಸದ ಕಡೆಗೆ ಬರೋದಾದರೆ ಈ ವಿದ್ಯಾಭ್ಯಾಸ ಮಾಡುತ್ತಿರುವ ಮಿಥುನ ರಾಶಿಯವರು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ವ್ಯಾಸಂಗ ಮಾಡುತ್ತಿರುವವರಿಗೂ ಕೂಡ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು. ವಿದ್ಯಾಭ್ಯಾಸದಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ. ನೀವು ಆಯ್ಕೆ ಮಾಡಿದಂಥ ಎಲ್ಲ ಪರೀಕ್ಷೆ ಹಾಗೂ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಾ. ಇದರಿಂದ ನಿಮಗೆ ತುಂಬ ಸಂತೋಷವಾಗಿರುತ್ತದೆ. ಮಿಥುನ ರಾಶಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದು ಉತ್ತಮವಾದ ಅದ್ಭುತವಾದ ಸಮಯ ಅಂತಲೇ ಹೇಳಬಹುದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಮಿಥುನ ರಾಶಿಯವರು ಇಲ್ಲಿಯವರೆಗೂ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುತ್ತೀರ. ಅದರಲ್ಲೂ ಅನೇಕ ದಿನಗಳಿಂದ ಗುಣವಾಗದ ಆರೋಗ್ಯ ಸಮಸ್ಯೆಗಳು ಈ ತಿಂಗಳಲ್ಲಿ ನಿಮಗೆ ಚೇತರಿಕೆಯನ್ನು ಕಾಣ್ತೀರಾ. ಉತ್ತಮವಾದ ಆರೋಗ್ಯ ಸುಧಾರಣೆಯಿಂದ ನೀವು ತುಂಬ ಸಂತೋಷದಿಂದ, ಉಲ್ಲಾಸದಿಂದ ಜೀವನ ನಡೆಸುತ್ತೀರಾ. ಶೀಘ್ರವಾಗಿ ಗುಣಮುಖವಾಗುವಂಥ ಶುಭ ಸೂಚನೆಗಳು ಕಂಡುಬರುತ್ತವೆ. ಮಿಥುನ ರಾಶಿಯವರು ನರವ್ಯಾಧಿ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಸ್ವಲ್ಪ ಎಚ್ಚರವನ್ನು ವಹಿಸಬೇಕು. ಯಾಕಂದರೆ ಈ ತಿಂಗಳು ನರವ್ಯಾಧಿ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ದಿನ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮತ್ತು ವ್ಯಾಯಾಮ, ಧ್ಯಾನ ಮಾಡುವುದರಿಂದ ಆರೋಗ್ಯ ಚೇತರಿಕೆಯನ್ನು ಕಾಣಬಹುದು. ಇನ್ನು ಮೊದಲೇ ಹೇಳಿದ ಹಾಗೆ ಮಿಥುನ ರಾಶಿಯವರಿಗೆ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಉತ್ತಮವಾದ ಲಾಭ ಸಿಗಲಿದೆ. ಆರ್ಥಿಕವಾಗಿ ತುಂಬ ಹೆಚ್ಚಳವನ್ನು ಕಾಣ್ತಾರೆ. ಮತ್ತು ಜೂನ್ ತಿಂಗಳಿನಲ್ಲಿ ಮಿಥುನ ರಾಶಿಯವರು ಯಾರಿಂದನೂ ಸಾಲವನ್ನು ಪಡೆಯಬೇಡಿ. ಎಂಥ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ವ್ಯವಹರಿಸುವುದು ಒಳ್ಳೆಯದು. ಮಿಥುನ ರಾಶಿಯವರು ಯಾರಿಂದನೂ ಹಣವನ್ನು ಸಾಲ ಪಡೆಯಿದರೆ
ಆದರೆ ಮುಂದಿನ ತಿಂಗಳು ಅದನ್ನು ಕೊಡಲು ತುಂಬ ಕಠಿಣ ಪರಿಸ್ಥಿತಿ ಎದುರಾಗುತ್ತವೆ. ಹಾಗಾಗಿ ಯಾರಿಂದನೂ ಸಾಲವನ್ನು ಪಡೆಯಬೇಡಿ. ಅದು ಬಿಟ್ಟರೆ ಮಿಥುನ ರಾಶಿಯವರಿಗೆ ಎಲ್ಲ ವಿಚಾರದಲ್ಲೂ ಕೂಡ ಈ ತಿಂಗಳು ನಿಮಗೆ ಉತ್ತಮವಾದ ಸಮಯ ಅಂತಲೇ ಹೇಳಬಹುದು. ನಿಮ್ಮ ಕೆಲಸದಲ್ಲಿ ಕೂಡ ಅಷ್ಟೇ, ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ. ಹಾಗೆಯೇ ವ್ಯಾಪಾರ ವ್ಯವಹಾರ ಪ್ರಾರಂಭಿಸಲು ಇದು ಅದ್ಭುತವಾದ ಸಮಯ. ಮತ್ತು ಭೂಮಿ ವಿಚಾರ ಅಂದರೆ ಭೂಮಿ ಖರೀದಿಸುವುದಾಗಿರ್ಬೋದು ಅಥವಾ ಭೂಮಿ ಮಾರಾಟ ಮಾಡುವುದಾಗಿರ್ಬೋದು ಮತ್ತು ಆಸ್ತಿ ಖರೀದಿ, ಭೂಮಿ ಖರೀದಿಯ ವಿಚಾರದಲ್ಲಿ ಅದ್ಭುತವಾದ ಶುಭ ಫಲಗಳು ಸಿಗುತ್ತೆ, ತುಂಬ ಲಾಭದಾಯಕವಾಗಿರುತ್ತೆ. ಇನ್ನು ಕೋರ್ಟ್ ಕಚೇರಿ ವಿಷಯಕ್ಕೆ ಬಂದರೆ ನೀವು ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲ ಕೆಲಸದಲ್ಲೂ ಕೂಡ ಎಲ್ಲ ವಿಚಾರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸುತ್ತೀರಾ. ಜಯ ನಿಮ್ಮದಾಗಲಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ಮಿಥುನ ರಾಶಿಯವರಿಗೆ ಶೇರ್ ಮಾಡಿ. ಧನ್ಯವಾದ.